ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಶಿಲುಬೆಯ ಮೇಲೆ ಮಾತನಾಡಿರುವಂಥ 7 ಮಾತುಗಳ ಕುರಿತಾಗಿ ನಾವು ಧ್ಯಾನಿಸ್ತಿರಬೇಕಾದ್ರೆ 4ನೇ ಅಂಶವಾಗಿರುವಂಥ 4ನೆಯ ಮಾತು, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಏಲಿ ಏಲಿ ಲಾಮ ಸಬಕ್ತಾನಿ ಎಂಬುವಂಥ ಮಾತನ್ನು ಮಾತನಾಡ್ತಾ ಇದ್ದಾರೆ. ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಂಥ ಕೂಗನ್ನು ಯೇಸು ಸ್ವಾಮಿ ತಂದೆಯಾದ ದೇವರ ಬಳಿಗೆ ಕೇಳುತ್ತಿರುವಾಗ ಈ ಮಾತಿನ ಅರ್ಥ ಏನನ್ನು ಸೂಚಿಸುತ್ತದೆ ಅಂತ ಹೇಳಿದ್ರೆ, ದೇವರು ವಾಕ್ಯಗಳು ಹೇಳುವ ಪ್ರಕಾರ ದೇವರು ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ ಪಾಪ ರಹಿತನಾಗಿ ಉಂಟು ಮಾಡಿದ. ಆ ಪಾಪ ರಹಿತನಾಗಿ ಇರಬೇಕಾದ್ರೆ ದೇವರ ಮಾತಿಗೆ ಮೀರಿ ಪಾಪ ಮಾಡಿದ ಕಾರಣ ಆ ಪಾಪದ ಸಂಬಳ ಮರಣವಾಯಿತು. ಆದ ಕಾರಣ ದೇವರು ಪಾಪವನ್ನು ದ್ವೇಷಿಸುವುದಕ್ಕಾಗಿ ಆ ಪಾಪ ಮನುಷ್ಯನಲ್ಲಿರುವ ಕಾರಣ ಮನುಷ್ಯನನ್ನು ಸ್ವಲ್ಪ ದೂರ ಮಾಡಿದನು. ದೇವರು ಆ ಏದೇನ್ ತೋಟದಿಂದ ದೂರ ಮಾಡಿರ್ಬೇಕಾದ್ರೆ ಆ ಪಾಪ ಅವನಲ್ಲೇ ನೆಲೆಯಿತ್ತು. ಆದ್ರೂ ಆ ಪಾಪ ಬಿಟ್ಟು ಮತ್ತೆ ದೇವರ ಕಡೆಗೆ ಬರ್ತಾನೆ ಎಂಬುವಂತಹ ಉದ್ದೇಶದಿಂದ ದೇವರು ಅವನನ್ನು ಸ್ವಲ್ಪ ದೂರದ ಮಟ್ಟಿಗೆ ಇಟ್ಟಿದ್ದರು. ಆದರೂ ಅವನು ತನ್ನ ಪಾಪದ ಪಶ್ಚಾತ್ತಾಪ ಪಡದ ಕಾರಣ ಅವನು ಮತ್ತೆ ದೇವರಿಂದ ದೂರ ಹೋಗುತ್ತಿರುವ ಕಾರಣ ದೇವರು ಆ ಪಾಪದ ಸಂಬಳವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗಿತ್ತು. ಈ ಲೋಕಕ್ಕೆ ಬಂದು ಆತನು ನಮಗಾಗಿ, ನಮ್ಮ ಪಾಪಗಳಿಗಾಗಿ ಆತನು ಎಲ್ಲವನ್ನು ಸಹಿಸಿಕೊಳ್ಳಬೇಕಾಗಿರುವಂತಹ ಮಾತಾಗಿರುವಂತಹ ವಾಕ್ಯವೇ ಅದು ಆಗಿತ್ತು. ಯಾಕಂದ್ರೆ ಆತನು ಎಲ್ಲವನ್ನು ಉಂಟು ಮಾಡಿ, ವಾಕ್ಯ ಹೇಳ್ತದೆ, ಆತನಿಗೆ ಎಲ್ಲವೂ ಸಮಸ್ತವೂ ಆತನಿಂದಲೇ, ಆತನ ಮುಖಾಂತರವಾಗಿ, ಆತನಿಗೋಸ್ಕರವಾಗಿ ಉಂಟಾಯಿತು ಎಂಬುದಾಗಿ ವಾಕ್ಯಗಳು ಕಾಣುತ್ತೇವೆ. ಆ ರೀತಿ ಇರಬೇಕಾದ್ರೆ ಆ ವಾಕ್ಯ ಆತನಿಗೆ ಬೇಕಾಗಿರುವಂತ ಮನುಷ್ಯನೇ ಆತನಿಂದ ದೂರ ಹೋಗ್ಬೇಕಾದ್ರೆ ಆ ಮನುಷ್ಯನನ್ನು ಯಾವ ಬೆಲೆಯಿಂದ ಕೊಟ್ಟು ತೆಗೆದುಕೊಳ್ಳಬೇಕು ಎಂಬುವಂತ ಉದ್ದೇಶದಿಂದ ಎದುರು ನೋಡಬೇಕಾದ್ರೆ, ಹಳೆ ಒಡಂಬಡಿಕೆಗಳನ್ನ ನೋಡ್ಬೇಕಾದ್ರೆ ಅನೇಕ ಪ್ರಮಾಣಗಳು, ಅನೇಕ ಒಡಂಬಡಿಕೆಗಳು ದೇವರು, ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನ ಮುಖಾಂತರ, ಪರಿಶುದ್ಧಾತ್ಮನ ಮುಖಾಂತರ ಜನರನ್ನು ಮಾತನಾಡಿಸಿ ಅವರೊಂದಿಗೆ ಒಡಂಬಡಿಕೆಗಳನ್ನು ಮಾಡಬೇಕಾದ್ರೆ ಆ ಒಡಂಬಡಿಕೆಗಳ ಮುಖಾಂತರವಾಗಿ ಅವ್ರು ನಡೆಯಬೇಕಾದರೂ ಪಾಪ ಪರಿಹಾರಕ್ಕಾಗಿ, ಪ್ರಾಯಚಿತ್ತಕ್ಕಾಗಿ, ಯಜ್ಞಕ್ಕಾಗಿ ಎಲ್ಲ ಬಲಿಗಳನ್ನು ಸಮರ್ಪಿಸಬೇಕಾಗಿ ದೇವರು ಒಂದಲ್ಲ ಒಂದು ಮಾತಿನ ಮುಖಾಂತರ ಹಳೆ ಒಡಂಬಡಿಕೆಯಲ್ಲಿ ತೋರಿಸ್ಕೊಟ್ರು. ಆದ್ರೆ ಆ ಪಾಪ ಅವನಿಂದ ದೂರ ಹೋಗಲಿಲ್ಲ. ಮತ್ತೆ ಆ ಪಾಪ ಹೆಚ್ಚಾಗುತ್ತಾ ಬಂತು. ಆದ್ರೆ ಬಲಿಗಳು ಜಾಸ್ತಿ ಆಗುತ್ತಾ ಬರೋ ಕಾರಣ ಆ ಪಾಪ ಅದನ್ನ ಬಿಡಿಸಲು ಕರ್ತನಾದ ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಬರಬೇಕಾಗಿತ್ತು. ಆ ಮಾತೇ ಆತನು ಹೇಳುತ್ತಿರುವಂತ ಮಾತು, ಏಲಿ ಏಲಿ ಲಾಮ ಸಬಕ್ತಾನಿ ಅಂತ ಹೇಳಿದ್ರೆ ನನ್ನ ದೇವರೇ. ಯಾಕಂದ್ರೆ ಆತನಿಂದಲೇ ಉಂಟಾಗಿರೋ ಕಾರಣ ಆತನು, ತಂದೆಯಾದ ದೇವರು ಎಲ್ಲವನ್ನು ಆತನ ಕೈಗೆ, ಅಂದ್ರೆ ಶಿಲುಬೆಯ ಮರಣಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ಆತನಿಗೆ, ಮಗನಾದ ಯೇಸು ಕ್ರಿಸ್ತನಿಗೆ ಅಧಿಕಾರ ಕೊಡಬೇಕಾದ್ರೂ ಆ ಅಧಿಕಾರವನ್ನು ಸದುಪಯೋಗ ಪಡಿಸಿಕೊಳ್ಳದೆ ತಂದೆಗೆ ಕೀಳ್ಪಡುವುದೊಂದೇ ನಮ್ಮ ಉದ್ದೇಶ ಎಂಬುದಾಗಿ, ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ ಎಂಬುದಾಗಿ ಆತನು ಹೇಳಿದ ಕಾರಣ ಈ ಕಾರ್ಯ ಕೂಡ ಆತನ ಜೀವಿತದಲ್ಲಿ ತಂದೆಯ ಚಿತ್ತವಾಗಿತ್ತು. ಈತನ ಮುಖಾಂತರವಾಗಿಯೇ ಈ ಜನರೆಲ್ಲರೂ ಪಾಪ ಪರಿಹಾರ ಹೊಂದಿಕೊಳ್ಳಬೇಕೆಂಬುವಂತ ಉದ್ದೇಶದಿಂದ ದೇವರು ಮಗನಾದ ಯೇಸು ಕ್ರಿಸ್ತನನ್ನು ಒಪ್ಪಿಸಿಕೊಡಬೇಕಾದ್ರೆ ಆ ಪಾಪ ಆತನಲ್ಲಿ ಇರುವ ಕಾರಣ, ಯಾಕಂದ್ರೆ ದೇವರು ಪಾಪವನ್ನು ದ್ವೇಷಿಸುತ್ತಿದ್ದಾರೆ, ಪಾಪಿಯಾದ ಮನುಷ್ಯನನ್ನು ಪ್ರೀತಿಸುತ್ತಿದ್ದಾರೆ. ಆದ್ರೆ ಪಾಪ ಅವನಲ್ಲಿ ಇರುವ ಕಾರಣ ಅವನು ದ್ವೇಷಿಸಬೇಕಾಗಿದೆ. ಪಾಪ ರಹಿತನಾಗಿರುವಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಆತನ ಸಕಲ ಮಾನವ ಕುಲದ ಎಲ್ಲಾ ಜನರ ಪಾಪಗಳನ್ನು, ಮುಂದೆ ಹುಟ್ಟುವ ಪೀಳಿಗೆಯ ಎಲ್ಲಾ ಜನರ ಪಾಪಗಳನ್ನು ಆತನು ತನ್ನ ಶಿಲುಬೆಯ ಮೇಲೆ ಹೊತ್ತ ಕಾರಣ ಶಿಲುಬೆಗೆ ಹಾಕಲ್ಪಟ್ಟಿರುವಂತ ಎಲ್ಲರೂ ಶಾಪಗ್ರಸ್ತರು ಎಂಬುದಾಗಿ ಕರ್ತನ ವಾಕ್ಯಗಳು ಹೇಳ್ತದೆ ಹಳೆ ಒಡಂಬಡಿಕೆಯಲ್ಲಿ. ಅದೇ ಮೇರೆಗೆ ಯೇಸು ಕ್ರಿಸ್ತನು ನಮಗಾಗಿ, ನಮ್ಮ ಪಾಪಗಳಿಗಾಗಿ ಆತನ ಶಿಲುಬೆಯ ಮೇಲೆ ಇರಬೇಕಾದ್ರೆ ಸಮಸ್ತ ಜನರ ಪಾಪಗಳನ್ನು ಆತನ ಹೆಗಲ ಮೇಲೆ ಹೊತ್ತುಕೊಂಡಿರುವಾಗ ಆತನು ಪಾಪ ರಹಿತನಾಗಿರುವಂತ ದೇವರು ಪಾಪ ಸ್ವರೂಪನಾಗಿ ಮಾರ್ಪಟ್ಟು ಇರುವ ಕಾರಣ ಆ ಪಾಪದಿಂದ ಆತನು ಕೇಳಿಕೊಳ್ಳುವಂತ ಮಾತು ಆಗಿದೆ ಇದು, ಏಲಿ ಏಲಿ ಲಾಮ ಸಬಕ್ತಾನಿ ಎಂಬುವಂತದ ಮಾತು. ಆತನು ಕೈ ಬಿಡಲಿಲ್ಲ. ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆದಾಮನು ತಪ್ಪು ಮಾಡಬೇಕಾದ್ರೆ ಅವನನ್ನು ತೋಟದಿಂದ ಹೊರಗಡೆ ಕಳಿಸ್ತಾರೆ ಹೊರತು, ಆದ್ರೆ ಅವನೊಂದಿಗೆ ದೇವರು ಮತ್ತೆ ಸಂಪರ್ಕ ಬೆಳೆಸಲು, ಮತ್ತೆ ಅವನೊಂದಿಗೆ, ಅವನ ಕುಟುಂಬದೊಂದಿಗೆ ಸಹವಾಸ ಬೆಳೆಸಲು ಆಸೆ ಪಡುತ್ತಿದ್ದಾನೆ. ಅವಾಗ ಹೇಬೆಲನ ಕಾಣಿಕೆಯನ್ನು ಮೆಚ್ಚುವುದಕ್ಕಾಗಿ ಆತನ ಬಳಿಗೆ ಬರುತ್ತಿದ್ದಾನೆ. ಆತನ ಶಿಲುಬೆಯ ಮೇಲೆ ಇರುವ ಕಾರಣ ಆತನು ಪಾಪಿಯ ಎಂಬುದಾಗಿ ಈ ಲೋಕವು ದೂಷಿಸುವಾಗಲೂ ಆ ಪಾಪದಿಂದ ನಿಮಿತ್ತವಾಗಿ ದೇವರು ಆತನನ್ನು ಒಂದು ಕ್ಷಣ ಮಾತ್ರ ಕೈ ಬಿಡಲ್ಪಟ್ಟಿದೆ. ಯಾಕಂದ್ರೆ ಆತನು ಶಾಶ್ವತವಾಗಿ ಕೈ ಹಿಡಿಯಲ್ಪಡುವುದಕ್ಕಾಗಿ ಕ್ಷಣ ಮಾತ್ರದಲ್ಲಿ ಕೈ ಬಿಡುವವನಾಗಿದ್ದಾನೆ. ಆ ಕ್ಷಣ ಮಾತ್ರದಲ್ಲೇ
ಬಿಡುವ ಕೈ ನಿಮಿತ್ತವಾಗಿ ಆ ಮಾತನ್ನು ಯೇಸು ಸ್ವಾಮಿ ನಮಗಾಗಿಯೂ ನಮ್ಮ ಪಾಪಗಳಿಗಾಗಿಯೂ ಆತನು ಪಡುತ್ತಿರುವಂತಹ ವೇದನೆಗಳಿಗಾಗಿಯೂ ಈ ಲೋಕದಿಂದ ಸಮಸ್ತ ಜನರ ಪಾಪವನ್ನು ಬಿಡಿಸುವುದಕ್ಕಾಗಿಯೂ ಆತನು ಮಾತನಾಡುವಂತ ಒಂದೇ ಒಂದು ಮಾತು, ತಂದೆಯಾದ ದೇವರೇ, ಏಲಿ ಏಲಿ ಲಾಮ ಸಬಕ್ತಾನಂದ್ರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಂತ ಮಾತು. ಆ ಒಂದು ಕ್ಷಣ ಪಾಪದಲ್ಲಿ ಇರುವ ಕಾರಣ ದೇವರು ಆ ಪಾಪವನ್ನು ದ್ವೇಷಿಸಿದ್ದಾರೆ. ಆದ್ರೆ ಪಾಪಿಯಾದ ಮನುಷ್ಯನನ್ನು ಪ್ರೀತಿಸುತ್ತಿರುವ ಕಾರಣ ಪಾಪವನ್ನ ತುಂಬಲ್ಪಟ್ಟಿರುವಂತ ಯೇಸು ಆ ಪಾಪವನ್ನ ಬಿಡಿಸಲ್ಪಡಬೇಕೆಂಬುವಂತ ಉದ್ದೇಶದಿಂದ ಒಂದು ಕ್ಷಣದಲ್ಲಿ ಕೈ ಬಿಟ್ಟು ಮತ್ತೆ ಶಾಶ್ವತವಾಗಿ ಕೈ ಹಿಡಿದು ಆತನ ನಿರಂತರವಾಗಿ ಆಳ್ವಿಕೆ ಮಾಡ್ತಾನೆ ಎಂಬುವಂತ ಮಾತಿನ ಅರ್ಥವೇ ಇದು ಏಲಿ ಏಲಿ ಲಾಮ ಸಬಕ್ತಾನಿ ಎಂಬುವಂತ ಮಾತಾಗಿದೆ. ಈ ಮಾತಿನ ನಿಜವಾದ ಅರ್ಥ ಅಂತ ಹೇಳಿದ್ರೆ, ಆತನು ಕ್ಷಣ ಮಾತ್ರದಲ್ಲಿ ಬಿಟ್ಟಿರುವಂತ ನಮ್ಮನ್ನು ಶಾಶ್ವತ ಪ್ರೇಮದಿಂದ ಶಾಶ್ವತವಾದ ಆತನ ಸಹವಾಸದಲ್ಲಿ ನಾವು ಇರಬೇಕೆಂಬುವಂತ ಉದ್ದೇಶದಿಂದ ಆತನು ಕೊಟ್ಟಿರುವಂತ ತ್ಯಾಗ, ಪ್ರೀತಿ, ಪ್ರೇಮ, ಆತನ ಶಿಲುಬೆಯ ಮಾತುಗಳಾಗಲಿ, ಆತನು ನಮಗಾಗಿ ಜಡ್ಜಲ್ಪಟ್ಟಂತ ಅನುಭವಗಳಾಗಲಿ, ಸನ್ನಿವೇಶಗಳಾಗಲಿ, ಅವುಗಳೆಲ್ಲವೂ ನಮ್ಮ ನೆನಪಿನಲ್ಲಿ ಅನುದಿನವೂ ಯೋಚಿಸುತ್ತಾ, ಧ್ಯಾನಿಸುತ್ತಾ, ವಾಕ್ಯಗಳ ಪ್ರಕಾರ ನಾವು ಜೀವಿಸುತ್ತಾ, ಆತನೊಂದಿಗೆ ನಾವು ನಿರಂತರವಾಗಿ ಆತನ ವಾಕ್ಯಕ್ಕೆ ಕೀಳ್ಪಟ್ಟು ನಾವು ಸಂತೋಷದಿಂದ ಆತನೊಂದಿಗೆ ವಾಸ ಮಾಡಬೇಕೆಂಬುವಂತ ಉದ್ದೇಶದಿಂದ ಆತನು ಈ ಮಾತನ್ನು ಹೇಳುವಂತ ಅರ್ಥವಾಗಿದೆ. ಈ ಮಾತು ಯಾವ ರೀತಿಯಾಗಿ ಯೇಸು ಸ್ವಾಮಿ ಆ ಮಾತು ಹೇಳಿ ಮುಗಿಸಿದ ನಂತರ ತನ್ನ ಕಾರ್ಯವೆಲ್ಲವೂ ತೀರಿತೆಂದು ಹೇಳಿ ಯಾವ ರೀತಿಯಾಗಿ ಹೇಳುತ್ತಿದ್ದಾನೋ, ತಂದೆಯ ಚಿತ್ತವನ್ನು ಮಾಡಿ ಮುಗಿಸಿದ್ದೇನೆ ಎಂಬುದನ್ನ ಉದ್ದೇಶ ಹೇಳ್ತಾ ಇದ್ದಾರೋ, ಅದೇ ಉದ್ದೇಶದ ಮೇರೆಗೆ ತಂದೆಯ ಚಿತ್ತವನ್ನು ಮಾಡಿ ಮುಗಿಸಿ ತಂದೆಯ ಬಲಗಡೆಯಲ್ಲಿ ಆಸೀನನಾಗಿರುವ ಪ್ರಕಾರ ನಾವು ಆತನ ಚಿತ್ತವನ್ನು ಈ ಲೋಕದಲ್ಲಿ ಮಾಡಿ ಮುಗಿಸಿ ತಂದೆಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ನಾವು ನಡೆದುಕೊಂಡು ಆತನ ಮಹಿಮೆಯಲ್ಲಿ ನಾವು ಪ್ರವೇಶಿಸಬೇಕು. ಆತನೊಂದಿಗೆ ನಾವು ಅದೇ ಆತನ ಮಕ್ಕಳಾಗಿ ಆತನ ರಾಜ್ಯದಲ್ಲಿ ಆತನೊಂದಿಗೆ ನಾವು ಜೀವಿಸುವವರಾಗಿರಬೇಕೆಂಬುವಂತ ಉದ್ದೇಶದಿಂದ ಆತನು ಈ ಮಾತಿನ ಮುಖಾಂತರ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಆತನು ಕೊಡುತ್ತಿದ್ದಾನೆ. ಈ ಕೊಟ್ಟಂತ ಈ ಏಲಿ ಏಲಿ ಲಾಮ ಸಬಕ್ತಾನಿ ಅಂತ ಹೇಳಿದ್ರೆ, ದೇವರು ಶಾಶ್ವತವಾಗಿ ಮನುಷ್ಯನನ್ನು ತೊರೆಯಲಿಲ್ಲ, ಯೇಸು ಕ್ರಿಸ್ತನನ್ನು ಶಾಶ್ವತವಾಗಿ ಕೈ ಬಿಡಲಿಲ್ಲ. ಆತನು ಕ್ಷಣ ಮಾತ್ರದಲ್ಲಿ ಬಿಟ್ಟು ಕೈ ಹಿಡಿಯಲ್ಪಟ್ಟ ಮೇರೆಗೆ ಈ ಕ್ಷಣ ಮಾತ್ರದಲ್ಲಿ ಇರುವಂತಹ ಈ ಲೋಕದ ಪರಿಸ್ಥಿತಿಗಳು ಕ್ಷಣ ಮಾತ್ರದಲ್ಲಿ ನೀಗಿ ಹೋಗುವಂತದ್ದಾಗಿದೆ. ಅಲ್ಪವಾಗಿರುವಂತ ಈ ದಿನಗಳು ಅಲ್ಪವಾಗಿರುವಂತ ನಮ್ಮ ಜೀವಿತವು 60, 70, ಬಲ ಹೆಚ್ಚಿದರೆ 80 ಎಂಬುದಾಗಿ ವಾಕ್ಯ ಹೇಳ್ತದೆ. ಆ ರೀತಿ ಇರಬೇಕಾದ್ರೆ ನಮ್ಮ ಜೀವಿತಗಳು ಕೊಂಚವಾಗಿರುವ ಕಾರಣ ಆ ಕೊಂಚ ದಿನಗಳಲ್ಲಿ ನಾವು ಕರ್ತನನ್ನು ತಿಳಿದುಕೊಂಡು ಕರ್ತನೊಂದಿಗೆ ಜೀವಿಸುವುದಾದ್ರೆ ನಿತ್ಯ ನಿರಂತರವಾಗಿ ಆತನ ಮಹಿಮೆಯಲ್ಲಿ ನಾವು ಜೀವಿಸುವವರಾಗಿದ್ದೇವೆ ಎಂಬುವಂತ ಉದ್ದೇಶದಿಂದ ಈ ವಾಕ್ಯದ ಅರ್ಥವನ್ನು ನಮ್ಗೆ ತಿಳಿಯಪಡಿಸ್ತಿದೆ. ನಾವು ಈ ವಾಕ್ಯಕ್ಕೆ ಅರ್ಥವನ್ನು ತಿಳಿದುಕೊಂಡು ಈ ವಾಕ್ಯ ಅರ್ಥಗರ್ಭಿತವಾಗಿ ನಾವು ಜೀವಿಸಿ ಆತನಿಗೆ ಮಹಿಮೆ ತರುವ ರೀತಿಯಲ್ಲಿ ನಾವು ನಡೆದುಕೊಂಡು ಆತನನ್ನು ಘನಪಡಿಸಿಕೊಂಡೇ ನಾವು ಜೀವಿಸಿ ಬದುಕುವವರಾಗಲ್ಲ. ಕೊಟ್ಟಂತ ಈ ಒಳ್ಳೆಯ ವಚನೆಗಾಗಿ ಸ್ತೋತ್ರ ಮಾಡ್ತೇನೆ. ಗಾಡ್ ಬ್ಲೆಸ್ ಯು.